ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ನಾನು ಬಂದಿರೋದು, ಅದು ಕೂಡ ಕನ್ನಡದ ವೈದ್ಯರೊಬ್ಬರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಲೇಬೇಕು. ಎಸ್ಪೆಷಲಿ ಬಹಳಷ್ಟು ನಾವು ಸಂಗತಿಗಳನ್ನು ನೋಡಿದಾಗ ಕನ್ನಡದ ಬಗ್ಗೆ ಡಾಕ್ಟರ್ಸ್ಗಳು ಏನಾದರೂ ಆ ರೀತಿಯಾದಂಥ ಹೃದಯ ತುಂಬಿ ಕನ್ನಡವನ್ನು ಮಾತನಾಡಿದಾಗ, ಮನಸಾರೆ ಕನ್ನಡವನ್ನು ಪ್ರೀತಿಸಿದಾಗ ನಮ್ಮ ಕನ್ನಡಿಗರ ಬಗ್ಗೆ ನಮಗೆ ಹೆಮ್ಮೆ ಅನಿಸ್ಬಿಡುತ್ತೆ. ಈ ಒಂದು ನಿಟ್ಟಿನಲ್ಲಿ ಒಬ್ಬ ಯುವ ವೈದ್ಯರು ಆಸ್ಪತ್ರೆಯ ಚೀಟಿಗಳನ್ನು ಕೂಡ ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಅದರ ಬಗ್ಗೆ ಸಾಧಕ ಬಾಧಕಗಳು ಇದ್ದಾವೆ. ಇವತ್ತು ನಾನು ನೇರವಾಗಿ ಆ ಯುವ ವೈದ್ಯರಿಗೆ ಕರೆ ಮಾಡಿಬಿಡ್ತೀನಿ. ಸರ್, ಈ ಥರದ ನಿಟ್ಟಿನಲ್ಲಿ ನೀವು ಕೂಡ ಕನ್ನಡ ಪ್ರೇಮವನ್ನು ವ್ಯಕ್ತಪಡಿಸೋದ್ರಲ್ಲಿ ಮುಂದಾಗಿದ್ದೀರಲ್ಲ, ಅದು ಖುಷಿಯ ವಿಷಯ. ಅವರ ಮನಸ್ಸಲ್ಲಿ ಏನಿದೆ ನಮ್ಮ ಕನ್ನಡದ ಬಗ್ಗೆ ಪ್ರೀತಿ, ಅಷ್ಟು ಹುಚ್ಚುತನ, ಆ ವ್ಯಾಮೋಹ, ಅದನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕಾದಂಥ ಸಂದರ್ಭ ಇದೆ. ಅದು ಕೂಡ ಈ ಆಸ್ಪತ್ರೆಗಳಲ್ಲಿ ಅದು ನಡೆದಾಗ, ಈ ಬ್ಯಾಂಕ್ಗಳಲ್ಲಂತೂ ಕೂಡ ಅದ್ರ ಬಗ್ಗೆ ಭಾರಿ ಹೋರಾಟಗಳು ನಡೆದರೂ ಕೂಡ ಅದರ ವಿರುದ್ಧವಾಗಿ ಹೋರಾಟಗಳು, ಪ್ರತಿಭಟನೆಗಳು, ಕಿರಿಕುಗಳು, ಕನ್ನಡದಲ್ಲಿ ಏನಾದರೂ ನಾವು ಚಲನಗಳನ್ನು ತುಂಬ ಆಗ್ತಕ್ಕಂಥ ಗಲಾಟೆಗಳು, ಇವೆಲ್ಲವುಗಳನ್ನು ನೋಡಿದ್ದೀವಿ. ಈಗ ಆಸ್ಪತ್ರೆಗಳಲ್ಲೂ ಕೂಡ ಈ ನಿಟ್ಟಿನಲ್ಲಿ ಈ ಮೂಲಕ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಒಬ್ಬ ಯುವ ವೈದ್ಯರು ಬಂದುಬಿಟ್ಟಿದ್ದಾರಲ್ಲ, ಅದು ಖುಷಿಯ ವಿಷಯ. ಇನ್ನೂ ಕೂಡ ಸರ್ಕಾರ ಅಧಿಕೃತವಾಗಿ ಜಾರಿಗೆ ತರದೇ ಇದ್ದರೂ ಕೂಡ ಈ ಸಂಜಯ್ ಅನ್ನೋ ಒಬ್ಬ ಡಾಕ್ಟರ್ ಈ ರೀತಿಯ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅವ್ರಿಗೆ ಕರೆ ಮಾಡ್ತೀನಿ. ಹೊಸದುರ್ಗದವರು, ಗೌರ್ಮೆಂಟ್ ಆಸ್ಪತ್ರೆಯ ಡಾಕ್ಟರ್, ಸರ್ಕಾರಿ ವೈದ್ಯರ ಕೆಲಸಕ್ಕೆ ಆರಂಭದಲ್ಲೊಂದು ಶ್ಲಾಘನೀಯ ವ್ಯಕ್ತವನ್ನು ಪಡಿಸ್ತಾ ಅವರಿಗೆ ಕರೆ ಮಾಡಿಬಿಡೋಣ. ಅವ್ರ ಬಗ್ಗೆ ನನಗೆ ತುಂಬ ಅಭಿಮಾನ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಡಾಕ್ಟರ್ಸ್ಗಳು ಈ ರೀತಿಯಾಗಿ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಪಟ್ಟಾಗ ಆಗೋ ಖುಷಿಯೇ ಬೇರೆ. ನಾವೆಲ್ಲರೂ ಕೂಡ ಕನ್ನಡಿಗರು, ಕನ್ನಡ ಮಣ್ಣಲ್ಲಿದ್ದೀವಿ. ಕನ್ನಡವನ್ನು ಪ್ರೀತಿಸಬೇಕು, ಅದನ್ನು ಬೆಳೆಸಬೇಕು, ಉಳಿಸ್ಬೇಕು. ಬಳಸಿದಾಗ ಮಾತ್ರ ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ. ನಮಸ್ತೆ ಸಂಜಯ್ ಸರ್. ನಮಸ್ಕಾರ. ನಮಸ್ಕಾರ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಈ ವೈದ್ಯರ ಮನಸ್ಸಿನಲ್ಲಿ ಕನ್ನಡ ತುಂಬಿ ಬಂದಾಗ, ಉಕ್ಕಿ ಬಂದಾಗ ಭಾಳಷ್ಟು ಖುಷಿ ಆಗುತ್ತೆ ಅಂತ. ಕನ್ನಡವನ್ನು ಈ ರೀತಿಯಾಗಿ ಆಸ್ಪತ್ರೆಗಳ ಚೀಟಿಗಳಲ್ಲೂ ನೋಡಿದಾಗ ಆಗೋ ಖುಷಿನೇ ಬೇರೆ. ನಿಮ್ಮ ರಿಯಾಕ್ಷನ್ ಏನು ಸರ್? ಫಸ್ಟ್ ರಿಯಾಕ್ಷನ್ ಈಗ ಏನು ಕನ್ನಡ ಪ್ರಾಧಿಕಾರದ ಒತ್ತಾಸೆ ಅಂದ್ರೆ ಈ ಚೀಟಿ ಬರೆಯೋದನ್ನ ಕನ್ನಡದಲ್ಲೇ ಶುರು ಮಾಡ್ಬೇಕು ಅಂತೇಳಿ ನಮ್ಮ ಪುರುಷೋತ್ತಮ ನಮ್ಮ ಒಂದು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಒಂದು ವಿಷಯವನ್ನ ಮನಗಂಡು ನಾವು ಏನು ನಮ್ಮ ಕನ್ನಡ ನಮ್ಮ ರಕ್ತದಲ್ಲಿ ಯಾವಾಗ್ಲೂ ಬೆರೆತಿದೆ, ಅದನ್ನ ಪ್ರಯತ್ನ ಮಾಡ್ತಾ ಇದೀವಿ. ಅದ್ರಲ್ಲಿ ಕೆಲವೊಂದು ಸಾಧಕ ಬಾಧಕಗಳು ಇದಾವೆ. ಆದ್ರೂ ನಮ್ಮ ಪ್ರಯತ್ನ ಕನ್ನಡ ಭಾಷೆ ಮೇಲೆ ನಮ್ಗಿರುವ ಒಂದು ಗ್ರಿಪ್ ಅಂತ ಏನ್ ಹೇಳ್ತೀವಲ್ಲ, ಆ ವಿಚಾರವನ್ನು ಮನಗಂಡು ನಾವು ಇದನ್ನ ಶುರು ಮಾಡಿದೀವಿ. ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದೀವಿ. ಕನ್ನಡದಲ್ಲೇ ಔಷಧಿ ಚೀಟಿಯನ್ನ ಬರಿತಾ ಇದೀವಿ. ಏನು ಮಾತ್ರೆಗಳ ಹೆಸರು ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಅದನ್ನು ಮನಗಂಡು ಬರ್ಕೊಡ್ತಾ ಇದೀವಿ. ಏನು ಅಂದ್ರೆ ಅದರಿಂದ ವ್ಯತಿರಿಕ್ತ ಪರಿಣಾಮಗಳು ಆಗುವ ಸಾಧ್ಯತೆಗಳು ಇರ್ತವೆ. ಅದು ಕೂಡ ಆ ಒಂದು ಮಾತ್ರೆಗಳು ಏನು ವಾಪಸ್ ರೋಗಿಗಳು ತಗೊಂಡ್ಬಂದಾಗ ಮಾತ್ರೆ ಸರಿಯಾಗಿದೆಯಲ್ಲ ಅಂತೇಳಿ ಅದನ್ನ ಒಂದ್ ಸ್ವಲ್ಪ ನಾವೇ ಮುತುವರ್ಜಿ ವಹಿಸ್ಬಿಟ್ಟು ಕಾಳಜಿಯಿಂದ ನೋಡುತ್ತಿದೀವಿ. ಹಾಗಾಗಿ ಯಾವುದೇ ಅದರಿಂದ ಏನು ಸಮಸ್ಯೆಗಳೇನಾಗಿಲ್ಲ. ಎಲ್ಲ ವಿಶೇಷವಾಗಿ ಎಲ್ಲಾ ರೋಗಿಗಳು ಬಹಳ ಖುಷಿ ಪಡ್ತಾ ಇದಾರೆ ಬರೀತಿರೋದ್ರಿಂದ. ಹೌದಾ? ಹೌದಾ? ಅಲ್ಲ, ಮನೇಲಿ ಹೋದ್ಮೇಲೆ ಬಹುಶಃ ಈ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಅದೊಂದು ಇರುತ್ತೆ. ಮನೇಲಿ ಹೋದ್ಮೇಲೆ ನಾನು ರಾತ್ರಿ ಯಾವ ಮಾತ್ರೆ ನುಂಗಬೇಕು, ಬೆಳಗ್ಗೆ ಯಾವ ಮಾತ್ರೆ ನುಂಗಬೇಕು ಅನ್ನೋದು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದಾಗ ಅದು ಭಾಳ ಜನಕ್ಕೆ ಬೇಗ ಅರ್ಥನೂ ಆಗುತ್ತೆ. ಆದರೆ ನಾವು ಬ್ಯಾಂಕ್ಗಳಲ್ಲಿ ಏನಾಗುತ್ತೆ, ಈ ಅಕೌಂಟ್ಸ್ ನಂಬರ್ಗಳಲ್ಲಿರುತ್ತೆ, ಅಥವಾ ಅವ್ರ ಅಮೌಂಟ್ಸ್ಗಳು ಕೂಡ ನಂಬರ್ಗಳಲ್ಲಿರುತ್ತೆ. ಅದು ಕೂಡ ಆಂಗ್ಲ ಭಾಷೆ ಆಗಿರೋದ್ರಿಂದ ಸಮಸ್ಯೆ ಆಗೋದಿಲ್ಲ. ಆದರೆ ಇಲ್ಲಿ ನೀವು ಬರಿತಕ್ಕಂಥ ಮಾತ್ರೆಗಳು ಕನ್ನಡದಲ್ಲಿ ಸ್ವಲ್ಪ ಏನಾದರೂ ಎಡವಟ್ಟಾಗ್ಬಿಟ್ರು ಅದು ಭಾಳ ಬೇರೆ ಥರದ ತಿರುವುಗಳನ್ನೇ ಪಡ್ಕೊಳ್ಬೋದು. ಒಂದು ಜೀವದ ಹೆಸರು ಮಾತ್ರ ಸಮಸ್ಯೆ ಆಗುತ್ತೆ. ಬೇರೆ ಈಗ ಬೆಳಗ್ಗೆ ತಗೋಬೇಕು, ರಾತ್ರಿ ತಗೋಬೇಕು, ಊಟ ಆದ್ಮೇಲೆ ತಗೋಬೇಕು, ಊಟಕ್ಕಿಂತ ಮುಂಚೆ ತಗೋಬೇಕು, ಆತರ ಬರೆಯೋದ್ರಿಂದ ರೋಗಿಗಳಿಗೆ ಅದಿನ್ನು ಸುರಾಗವಾಗಿ ಅರ್ಥ ಆಗುತ್ತೆ. ಮತ್ತೆ ಅವರಿಗೆ ಸಮಸ್ಯೆ ಆಗಲ್ಲ. ಕರೆಕ್ಟ್ ಟೈಮಿಗೆ, ಯಾವ ಟೈಮಿಗೆ ಬೆಳಗ್ಗೆ ತಗೋಬೇಕಾ ಸಂಜೆ ತಗೋಬೇಕಾ ಅಂತೇಳಿ ಅವ್ರಿಗೆ ಅರ್ಥ ಆಗುತ್ತೆ. ಸರಿ, ಮೆಡಿಕಲ್ನವ್ರು ಏನಾದರೂ ಇದು ಅರ್ಥ ಆಗ್ತಾ ಇಲ್ಲ ಅಂತ ಮತ್ತೆ ವಾಪಸ್ ಚೀಟಿಗಳನ್ನು ಕಳಿಸಿರೋದು, ಅವರ ಪ್ರತಿಕ್ರಿಯೆ ಹೇಗಿದೆ ಸರ್? ಅದು ಒಂದು ಕುತೂಹಲ. ಇಲ್ಲಿ ನಮ್ಮ ಒಂದು ಏನು ಔಷಧಿ ವಿತರಕರು ಏನಿದ್ದಾರೆ, ಅವ್ರಿಗೂ ಕೂಡ ಬಹಳ ಕನ್ನಡ ಅಭಿಮಾನ ಇದೆ. ಹಂಗಾಗಿ ಅವರು ಕರೆಕ್ಟ್ ಆಗಿ ನಾವು ಮಾತ್ರೆ ಬರ್ದಿರೋದನ್ನ ಯಾವುದೇ ಏನು ಮಿಸ್ ಆಗದೆ ಅದೇ ಮಾತ್ರೆನ ಕೊಡ್ತಾ ಇದ್ದಾರೆ. ಅವರು ಪೂರ್ತಿ ತುಂಬಾ ಖುಷಿ ಪಟ್ರು. ಹೌದೌದಾ, ಭಾಳ ಖುಷಿ ಸರ್. ನಿಜವಾಗ್ಲೂ ಈ ಥರದ ಒಂದು ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಏನು ಹೇಳ್ತೀರಾ ಸರ್? ಬೇರೆ ಹಾಸ್ಪಿಟ್ಲಿನವರು ಕೂಡ, ಬೇರೆ ಆಸ್ಪತ್ರೆಯವರು ಕೂಡ ಇದನ್ನು ಫಾಲೋ ಮಾಡಬೇಕು ಅಂತ ಬಯಸ್ತೀರಾ, ಅಥವಾ ಏನು ಹೇಳ್ತೀರಾ ಸರ್ ಈ ವಿಷಯ ಬಗ್ಗೆ?
ಏನೋ ಈಗ ಕನ್ನಡದ ಮೇಲೆ ಅಭಿಮಾನ ಇರೋರು ಪ್ರತಿಯೊಬ್ರು ಕೂಡ ಇದನ್ನ ಫಾಲೋ ಮಾಡ್ಲಿ. ಅದನ್ನ ಮಾಡಿದ್ರೆ ಅದೇ ಸಾಧಕ ಬಾಧಕ ಇದಾವೆ. ಯಾಕಂದ್ರೆ ಏನು ವೈದ್ಯಕೀಯ ಕ್ಷೇತ್ರ ಅನ್ನೋದು ಸಣ್ಣ ಕ್ಷೇತ್ರ ಅಲ್ಲ, ಬಹಳ ವಿಶಾಲವಾದಂತ ಕ್ಷೇತ್ರ. ಅದ್ರಲ್ಲಿ ವ್ಯತಿರಿಕ್ತ ಪರಿಣಾಮ ಬೀಳದೆ ಇರುವಂತ ಒಂದು ಸನ್ನಿವೇಶಗಳನ್ನ ಮನಗಂಡು ಅದನ್ನ ನಾವು ಅಳವಡಿಸಬಹುದು. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ. ಹೌದು ಸರ್, ಹೌದೌದು, ಅದ್ಭುತ. ನಾನು ಯಾವಾಗಲೂ ಈ ಕನ್ನಡ ಅಭಿಮಾನಿಗಳ ಮಾತುಗಳನ್ನು ಕೇಳಬೇಕಾದ್ರೆ, ಶ್ರೇಷ್ಠ ಕನ್ನಡಿಗರ ಮಾತುಗಳನ್ನು ಕೇಳಬೇಕಾದ್ರೆ ಅವ್ರು ಹೇಳ್ತಾ ಇರ್ತಾರೆ, ಕನ್ನಡ ಭಾಷೆ ಬೆಳಿಬೇಕು ಅಂದರೆ ಆರಂಭದಲ್ಲಿ ಮೊದಲು ಬಳಸಬೇಕು ಅಂತ. ಆ ನಿಟ್ಟಿನಲ್ಲಿ ನಿಮ್ಮಂಥ ಯುವ ವೈದ್ಯರು ಆ ಥರದ ಪ್ರಯತ್ನಗಳನ್ನು ಪಟ್ಟಾಗ ಆಗೋ ಖುಷಿನೇ ಬೇರೆ ಸರ್, ಖಂಡಿತ. ಓಕೆ 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 ಸರ್, ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ರಿ. ಇನ್ನೇನಾದರೂ ಕನ್ನಡದ ಬಗ್ಗೆ ನಿಮಗೆ ಇರತಕ್ಕಂಥ ಒಲವು ಆರಂಭದಲ್ಲೇ ಹೇಳಿದ್ರಿ, ನನ್ನ ರಕ್ತದಲ್ಲೇ ಬೆರೆತು ಹೋಗಿದೆ ಕನ್ನಡ ಅಂತ. ಇನ್ನೊಂದಿಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು. ಅದ್ಭುತ ಸರ್, ಅದ್ಭುತ ಅದ್ಭುತ. ಸರ್, ಅಲ್ಲ ಆಸ್ಪತ್ರೆಯಲ್ಲಿ ಈಗ ಸದ್ಯ ನೀವಷ್ಟೇ ಬರೀತಾ ಇದ್ದಾರೆ ಸರ್, ಬೇರೆ ಡಾಕ್ಟರ್ಸ್ಗಳು ಆ ಥರದ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಪಡ್ತೀರಾ ನಿಮ್ಮ ಹಾಸ್ಪಿಟ್ಲಲ್ಲಿ? ಹೊಸದುರ್ಗ ಆಸ್ಪತ್ರೆ ವೈದ್ಯರು ಆಕ್ಚುಲಿ. 2-3 ವೈದ್ಯರು ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ಸಮಯದ ಅಭಾವ ಅಷ್ಟೇ ಅವರಿಗೆ ಸ್ವಲ್ಪ ಹಿಂದೇಟ್ ಹಾಕ್ಲಿಕ್ಕೆ ಸಾಧ್ಯ. ಅದನ್ನ ಬಿಟ್ರೆ ಎಲ್ಲ ವೈದ್ಯರು ಪ್ರಯತ್ನ ಪಡ್ತಾ ಇದ್ದಾರೆ, ಬರಿತಾ ಇದ್ದಾರೆ. ಇಲ್ಲ ಸರ್, ಅದನ್ನ ಅವರು ತುಂಬಾ ಸ್ಫೂರ್ತಿಯಾಗಿ ತೆಗೆದುಕೊಂಡ್ರೆ ಸಣ್ಣ ಪುಟ್ಟ ತಪ್ಪುಗಳಾಗೋದು ಮತ್ತೆ ತಿದ್ಕೊಳ್ತಾ ಸರಿ ಹೋಗ್ಬಿಡುತ್ತದು. ಪ್ರಯತ್ನ ಪಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಸರ್ ಆಲ್ಮೋಸ್ಟ್. ನಿಜ 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 ಸರ್. ತುಂಬಾ ಏನು ರೋಗಿಗೆ ಬೇಕಾಗಿರುವಂತ ಕೆಲವೊಂದು ಅಂಶ ಅದನ್ನಾದ್ರೂ ಕನ್ನಡದಲ್ಲಿ ನಾವು ಬರೆದ್ರೆ ರೋಗಿಗಳಿಗೆ ಅನುಕೂಲ ಆಗುತ್ತೆ. ನಮ್ಮ ಭಾಷೆಯನ್ನು ನಾವು ಅಳವಡಿಸ್ಕೊಂಡಂಗೆ ಆಗುತ್ತೆ. ಧನ್ಯವಾದಗಳು ಸರ್, ಧನ್ಯವಾದ. ತುಂಬ ಧನ್ಯವಾದಗಳು ನಿಮಗೂ ಕೂಡ. ಸಂಜಯ್ ಅವರು ಆರಂಭದಲ್ಲಿ ಹೇಳ್ತಾ ಇದ್ದಾರಲ್ಲ, ನನ್ನ ದೇಹದಲ್ಲೇ ಕನ್ನಡ ಅನ್ನೋದು ರಕ್ತದಲ್ಲೇ ಬೆರೆತು ಹೋಗಿಬಿಟ್ಟಿದೆ ಅಂತ. ಆ ಮಾತು ಬಹಳಷ್ಟು ಸ್ಪಷ್ಟವಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕೆಲವೊಂದನ್ನು ಇದನ್ನು ಇನ್ನೂ ಸ್ವಲ್ಪ ನಾವು ಸ್ಟಡಿ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇನ್ನೂ ಸ್ವಲ್ಪ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ, ಆದೇಶಗಳನ್ನು ಹೊರಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಏನೆಲ್ಲ ಲಿಮಿಟೇಷನ್ಸ್ಗಳಿದ್ದಾವೆ, ಲಿಮಿಟೇಷನ್ಸ್ ಅಂದರೆ ಈ ಸಾಧಕ ಬಾಧಕಗಳು, ವ್ಯತಿರಿಕ್ತ ಪರಿಣಾಮಗಳೇನಿದ್ದಾವೆ ಅದ್ರ ಬಗ್ಗೆಯೂ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಅಂತ. ಯಾಕೆಂದರೆ ಒಬ್ಬ ವ್ಯಕ್ತಿಯ ಜೀವದ ಹೋರಾಟ ಇದು ಆ್ಯಕ್ಚುಲಿ. ಯಾಕೆಂದರೆ ಏನಾದರೂ ಸ್ವಲ್ಪ ಎಡವಟ್ಟು ಆಗಿಬಿಟ್ರು, ಒಂದು ಮಾತ್ರೆ ಏನಾದರೂ ಬೇರೆ ಅರ್ಥ ತೆಗೆದುಕೊಳ್ಳೋದು, ಯಾರೋ ಮೆಡಿಕಲ್ನವ್ರು ಏನಾದರೂ ಇನ್ನೊಂದು ಮಾತ್ರೆ ಕೊಟ್ಬಿಟ್ರು, ಅವರ ಆರೋಗ್ಯದ ಮೇಲಿನ ಸಮಸ್ಯೆ ಆಗ್ತಕ್ಕಂಥ ಪರಿಣಾಮಗಳು. ಹಾಗಾಗಿ ಇಂಥ ಸೂಕ್ಷ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ ಅಂತ. ಬಟ್ ಈ ವೈದ್ಯರು ಹೇಳೋ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಸಂಜಯ್ ಅನ್ನೋ ಯುವ ವೈದ್ಯರು, ಇವರು ಆರ್ಥೋಪೆಡಿಕ್, ಇವರು ಇಂತಹ ವೈದ್ಯರು ಈ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಇತ್ತೀಚೆಗಾಗಲೇ ಇದನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಏನು ಸಮಸ್ಯೆಗಳಿಲ್ಲ. ನಾವು ಮೆಡಿಕಲ್ಲಿ ಹೋಗ್ತಕ್ಕಂಥ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳಷ್ಟೇ. ಅದನ್ನು ಈಗ ಮೆಡಿಕಲ್ನವರು ಕೂಡ ಅದನ್ನು ರಿಸೀವ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೂ ಕೂಡ ಯಾವುದೂ ಸಮಸ್ಯೆಗಳಾಗ್ತಾ ಇಲ್ಲ ಅಂತ. ಯಾಕೆ ಇಡೀ ಕರ್ನಾಟಕ ರಾಜ್ಯದ ತುಂಬ ಇದನ್ನು ತರಬಾರ್ದು ಅಂತ ನಮಗೂ ಅನಿಸ್ಬಿಡುತ್ತೆ. ಯಾರೆಲ್ಲ ಕನ್ನಡ ಅಭಿಮಾನಿಗಳಿದ್ದಾರೆ, ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋರಿದ್ದಾರೆ, ಅವರೆಲ್ಲರಿಗೂ ಕೂಡ ಅವ್ರನ್ನ ನಾವು ಯಾವಾಗಲೂ ಕೂಡ ಮನಸ್ಸಾರೆ ಅವ್ರನ್ನ ಸ್ವಾಗತಿಸ್ತೀವಿ ಅಂತ ಹೇಳ್ತಾ, ಇದೇ ರೀತಿಯಾದ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.